ನಮ್ಮ ಫಸ್ಟ್ ಹೆಮ್ಮೆ ಅನ್ಸೋದು ಏನಂದರೆ ನಮಗೆ ಇಡೀ ಪಪ್ಪಿ ಟೀಮ್ ಥ್ಯಾಂಕ್ಸ್ ಹಾಕಿ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಸಿನಿಮಾನ ನಾವಿರೋ ಜಾಗ ಹಿಂದೆ ಶೂಟ್ ಮಾಡಿದ್ವಿ. ಅಂದರೆ ಆಲ್ಮೋಸ್ಟ್ ನಮ್ಮ ಜಾಗಕ್ಕೆ ಬಂದು ಶೂಟ್ ಮಾಡೋದು ನಮಗೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಒಂದು 4-5 ಮಂತ್ಸ್ ಬ್ಯಾಕ್ ಮಾಡಿದ್ವಿ ಶೂಟಿಂಗು. ಎಷ್ಟು 6 ಮಂತ್ಸ್ ಆಯಿತು. ಅದು 6 ಮಂತ್ಸ್ ಆದ ತಕ್ಷಣ ನಾನು US ಹೋಗೋಕ್ಕೂ ಮುಂಚೆ ನನಗೂ ಹುಷಾರಿರಲಿಲ್ಲ. ಸೊ ಆ ಟೈಮ್ನಲ್ಲಿ ಶೂಟ್ ಮಾಡಿದೆ ಅಂತ. ಅದು ನಮಗೆ ತುಂಬ ಸಂತೋಷ ಆಗೋದು. ನಾವಿರೋ ಸ್ಥಳ ತನಿಸಂದ್ರ ಮಾನ್ಯತಾ ಟೆಕ್ ಪಾರ್ಕ್ ಹಿಂದೆ ಮಾಡ್ತಿರೋದು, ಅದು ಖುಷಿಯಾದ ವಿಷಯ ಫಸ್ಟು. ಆಮೇಲೆ ಎಷ್ಟು ನ್ಯಾಚುರಲ್ ಮಾಡಿದ್ರೆ ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಈ ನಾರ್ತ್ ಕರ್ನಾಟಕ ಪೀಪಲ್ನ ಡೈಲಿ ಮೀಟ್ ಮಾಡ್ತೀವಿ. ಎಷ್ಟು ಫೋಟೋಸ್ ತಗೊಂಡಿದ್ದೀನಿ ಗೊತ್ತಿಲ್ಲ ಇದುವರೆಗೂ. ಒಂದು 4-5 ವರ್ಷದಿಂದ ನಾವು ವಾಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು 10 ವರ್ಷ ಇರ್ಬೋದು. ಕೋವಿಡ್ ಬಂದರೂ ವಾಕ್ ಮಾಡ್ತಾಯಿದ್ವು. ಕೋವಿಡ್ ಬಂದು ಸ್ವಲ್ಪ ಜನ ಇದ್ದರು. ಕೋವಿಡ್ ಬರಬೇಕಾದ್ರೆ ನಾವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ವಿ. ಜನಕ್ಕೆ ಕೆಲವರು ಹೋಗದೇ ಇದ್ದಾರೆ. ಆವಾಗ ನಮ್ಮೊಂದು ಆಸರೆ ಅಂತ ಒಂದು ಗ್ರೂಪ್ ಇದೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ನ ಸೇರಿ ಅವ್ರಿಗೆ ಡೈಲಿ ಊಟ ಕೊಡೋದಾಗಲಿ, ಮಕ್ಕಳಿಗೆ ಬಿಸ್ಕೆಟ್ಟು, ಜ್ಯೂಸು, ಅದೆಲ್ಲ ನಮ್ಮ ಕೈಲಾದಷ್ಟು ಒಂದು ಸುಮಾರು ಒಂದು 2-3 ತಿಂಗಳು ನಾವು ಸೇವ್ ಮಾಡಿದ್ವಿ. ಅದನ್ನು ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ವಾಕಿಂಗ್ ಫ್ರೆಂಡ್ಸ್ ಗ್ರೂಪ್ ಆಸರೆ ಅಂತ ಒಂದು ಟೀಮಿಂದ ಮಾಡಿದ್ವಿ. ಅದು ಭಾಳ ಖುಷಿಯಾದ ವಿಷಯ. ಅಲ್ಲಿ ಜಾಗದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಆಗಿರೋದು ನಾವು ಭಾಳ ಖುಷಿಯಾದ ವಿಷಯ. ಆ ಭಾಷೆ ಕೇಳೋಕ್ಕೆ ಒಂದು ಸೊಗಸು. ನಾವು ಡೈಲಿ ಹೋಗ್ಬೇಕಾದ್ರೆ ಸುಮ್ಮನೆ ತಮಾಷೆ ಮಾತಾಡ್ತಾ ಇರ್ತೀವಿ. ಇವತ್ತು ನಾನು ಈ ಮಕ್ಕಳ ಜೊತೆ ಸೇರಿ ನಾವು ತಮಾಷೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಯಾಕ್ರಿ ಥ್ಯಾಂಕ್ಸ್? ನಾನು ಥ್ಯಾಂಕ್ಸ್ ಹೇಳ್ಬೇಕ್ರಿ. ಇಷ್ಟು ಒಳ್ಳೆ ಸಿನಿಮಾ ಅದೇಂಗ್ರಿ ನೀವು ಇಲ್ರಿ, ನಾವು ಎಷ್ಟು ಸಿನಿಮಾ ಮಾಡಿದ್ವಿ, ಇಂಥ ಒಂದು ಒಳ್ಳೆ ಸಿನಿಮಾ ತೋರಿಸಿದ್ರಿ ನಮಗೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಡೈರೆಕ್ಟ್ರು ಹೇಳ್ಬೇಕು. ಆಯುಷ್ ಮಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಅದ್ಭುತವಾದ ಒಂದು ವೆರಿ ಸಿಂಪಲ್ ಸಬ್ಜೆಕ್ಟ್ನ ಭಾಳ ಅದ್ಭುತವಾಗಿ, ಆಡಂಬರ ಇಲ್ಲದೇ ನಮ್ಮ ಲೊಕೇಶನ್ಗೆ ಏನು ಬೇಕೋ, ಈ ಮಕ್ಕಳದ್ದು ಏನು ಬೇಕೋ, ಕಂಟೆಂಟ್ ಏನು ಬೇಕು, ಕಂಟೆಂಟ್ ಯೂಶ್ವಲಾಗಿ ಏನಂತಾರೆ ಇದಕ್ಕೇನಿದೆ ರಿಚ್ನೆಸ್ ಅಂತ. ರಿಚ್ನೆಸ್ ಏನಿಲ್ಲ, ಕಥೆನೇ ರಿಚ್ನೆಸ್. ಈ ನಾಯಕನೇ ರಿಚ್ಚು, ಈ ನಾಯಕ ರಿಚ್ಚು, ಈ ನಾಯಕ ರಿಚ್ಚು, ಈ ಮರಿ ಇದೆಯಲ್ಲ ಇದು ರಿಚ್ಚು. ಇಡೀ ಸಿನಿಮಾನೇ ರಿಚ್ ಆಗಿದೆ. ಸಾಕು, ಏನು ದುಡ್ಡು ಖರ್ಚು ಮಾಡಿಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಪಿಕ್ಚರ್ ಅಲ್ಲ. ಸಿನಿಮಾನ ಈ ರೀತಿ ಸಿಂಪಲಾಗಿ ತೋರಿಸಿದ್ರೆ ಜನಗಳ ಕೇಳಿಬೋದು ಅನ್ನೋದಕ್ಕೆ ಪಪ್ಪಿ ಒಂದು ಅದ್ಭುತವಾದ ಸಿನಿಮಾ. ಭಾಳ ಖುಷಿಯಾಯಿತು. ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಸಿನಿಮಾ. ಇವತ್ತು ನೋಡಿದಾಗ ಇನ್ನು ಜನಗಳ ಜೊತೆ ನೋಡಿದಾಗ ಎಷ್ಟು ಜನ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾ. ತುಂಬ ಚೆನ್ನಾಗಿ ಇದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನಾವು ಅಂದ್ಕೊತೀವಿ, ಯಾಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಸಿನಿಮಾನ ಯಾಕೆ ಸ್ವೀಕರಿಸ್ತಾರೆ. ತಮಿಳು, ತೆಲುಗು ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಲಯಾಳಂ ಅದೆಲ್ಲ ನೋಡಿದ್ರೆ ಯಾಕೆ ಇದು. ಬಟ್ ಇವತ್ತು ಅದನ್ನೆಲ್ಲ ಪಪ್ಪಿ ಬ್ರೇಕ್ ಮಾಡ್ತಂದ್ರೆ ನಮ್ಗೆ ಭಾಳ ಹೆಮ್ಮೆಯ ವಿಷಯ. ನಮ್ದು ಏನು ಹೆಲ್ಪ್ ಮಾಡಲಿಲ್ಲ ನಮ್ಮ ಹೊರತಲ್ಲಿ. ನಮಗೆ ಆ್ಯಕ್ಚುಲಿ ವಿ ವೇರ್ ವೆರಿ ಹ್ಯಾಪಿ ದಟ್ ಈ ಟೀಮ್ ನಮ್ಮ ಹೊರತಕ್ಕೆ ಬಂದಿತ್ತಲ್ಲ ಅಂತ ಒಂದು ಹ್ಯಾಪಿ. ಯಾಕೆ ಅಲ್ಲೇ ಒಂದು ಒಳ್ಳೆ ಸೈನ್ ಇದೆ. ಆನಂದಕ್ಕೆ ಇನ್ನೊಂದು ಆನಂದ ಸೇರಿತು ಅಷ್ಟೇ. ಆನಂದಕ್ಕೆ ಆನಂದ್ ಸಿನಿಮಾ ಮುಹೂರ್ತಕ್ಕೆ ಒಂದು ಇನ್ನೊಂದು ಆನಂದ ಸೇರಿದಂಗೆ ಆಯಿತು. ನಮಗೂ ತುಂಬ ಆನಂದ ಆಯಿತು. ಅದು ತುಂಬ ಖುಷಿಯಾದ ವಿಷಯ. ಈ ಥರ ಸಿನಿಮಾಗಳು ಬರಬೇಕು, ಈ ಥರ ಒಂದು ಬೆಳವಣಿಗೆ ಬೇಕು. ಸೂಪರ್ ಸ್ಟಾರು ಇಲ್ಲ, ಪ್ಯಾನ್ ಇಂಡಿಯಾಸ್ ಇಲ್ಲ. ಪ್ರತಿ ರಾತ್ರಿ ನಾವು ನೋಡಿದ್ರೆ ಆಕಾಶದಲ್ಲಿ ಕ್ಲಿಯರ್ ಸ್ಕೈಲಿ ಎಷ್ಟೋ ನಕ್ಷತ್ರಗಳು ಕಾಣ್ತವೆ. ಯಾವ ನಕ್ಷತ್ರ ಉದುರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯೇ ಇಲ್ಲಿ ಪ್ರಪಂಚದ ಎಷ್ಟೋ ನಕ್ಷತ್ರಗಳಿದೆ. ಯಾವಾಗ ಯಾವ ನಕ್ಷತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬಂದಾಗ ಅದಕ್ಕೆ ದಾರಿ ಮಾಡಿಕೊಡ್ಬೇಕಷ್ಟೆ. ಇದೇ ನಮ್ಮ ಅಪ್ಪಾಜಿಯಿಂದ ನಮ್ಮದು ಕಲ್ತಿರೋದು ಅಷ್ಟೇ. ಏನು ಅಪ್ಪಾಜಿ ಅಮ್ಮ ನೋಡಿ ನಾವೆಲ್ಲ ಅವ್ರ ದಾರಿಲಿ ಬರ್ತಾಯಿದ್ವಿ. ಏನೋ ನಮ್ಮ ಕೈಯಿಂದ ಆಗಿದ್ದು ಒಂದು ಇದು ಅಷ್ಟೇ. ನೆನ್ನೆ ಬಂದಿದ್ದರು, ನಮ್ಮ ಮುಹೂರ್ತ ಬಂದಿದ್ದರು. ಅದಾದಮೇಲೆ ಗೀತವರೇ ನಾವು ಎಲ್ಲ ಹೋಟ್ಲಿಗೆ ಹೋಗ್ಬೇಕಂತಿದ್ದು. ಸೊ ಮಕ್ಕಳನ್ನೂ ಕರೆದು ಹೋಟ್ಲಿಗೆ ಇಡೀ ಟೀಮ್ ಬಂದಿತ್ತು. ಅಲ್ಲಿ ಆಲ್ಮೋಸ್ಟ್ ಒಂದು 3-4 ಅವರ್ಸು ಏನು ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಮಕ್ಕಳ ಜೊತೆ ನಾವು ಮಕ್ಕಳ ಸೇರ್ಕೊಂಡ್ಬರ್ತಿದ್ದೀವಿ. ನನಗೆ 63 ವರ್ಷ ಆಯಿತು. ಇಂದಿನ ಹಾರ್ಡ್ಲಿ ಒಂದು 10 ವರ್ಷನ 11 ಇಯರ್ಸ್. ಸೊ ನನಗೂ ಒಂದು ವ್ಯತ್ಯಾಸ ಅಷ್ಟಿದೆ. ಬಟ್ ನಮ್ಮ ಸರಿಸಮರ ನಾವು ಕೂತ್ಕೊಂಡು ಇಲ್ರಿ ನಮ್ಮ ತಮಾಷೆ ಮಾಡ್ಕೊಂಡು ನಾವು ಒಂಥರ ಮಗು ಆಗ್ಬಿಟ್ವಿ. ಐ ಥಿಂಕ್ ನಮ್ಮನ್ನ ವಾಪಸ್ ಮಗುವಾಗಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಭಾಳ ಹೆಮ್ಮೆ ಅನಿಸ್ತು. ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಚೆನ್ನಾಗಿ ಇವಾಗ ಎಲ್ಲ ಜನ ಸ್ವೀಕರಿಸ್ತಾ ಇರೋದು. ಇದೇ ರೀತಿ ಎಲ್ಲ ಒಳ್ಳೆ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಜನ ಸ್ವೀಕರಿಸಿದ್ರೆ ಕೇಳ್ಕೊತೀನಿ.